ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವೆ ನೋಡ್ರಿ. ಈಗ ಮಧ್ಯಾಹ್ನ ಮ್ಯಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ರೀ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಕತ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಆಯ್ತಪ್ಪ ಅಂದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಈ ಗಾಡಿಗೇನು ಮತ್ತೆ ಕೆಲಸ ಚಾಲೂ ಆಗೈತೆ ರೀ. ನಮ್ದೇನೋ ಟ್ರ್ಯಾಕ್ಟರ್ ಗಾಡಿ ಕೆಲಸ ನಿಂತಿರ್ತಾರ. ಆ ನಿಂದಿರ್ಸಾರನ್ನಕ್ಕಿಂತ ಹೆಚ್ಚಾಗಿ ಅದಕ್ಕೆ ಡ್ರೈವರ್ಗಳು ಸಿಗೋಲ್ರಿ ನಮಗೆ. ಯಾರಾದರೂ ಬಡವ್ರು ಇದ್ರೆ ಅವ್ರ ಫ್ಯಾಮ್ಲಿ ಸಮೇತ ಬಂದು ದುಡ್ಕೊಂಡಾರ ಆಗಲಿ, ಚಲೋ ಡ್ರೈವರ್ ಸಿಗ್ಬೇಕಂತಂದು ಎಷ್ಟು ಪ್ರಯತ್ನ ಪಡತ್ತಿರ್ತಾರೆ, ಯಾರೂ ಸಿಗ್ತಿಲ್ಲ. ಅದು ಹಂಗಾಗಿ ಅದು ಇನ್ನೂ ಬೆಂಗಳೂರಾಗ ಬಿಟ್ಟೇವ್ರಿ ಇನ್ನೊಂದು ಟ್ರ್ಯಾಕ್ಟರ್ನ. ಹಾಗಾಗಿ ಇದೊಂದು ಗಾಡಿ ಬಿಡ್ಸಾಕ್ತೇವೆ. ಆ ಗಾಡಿ ಕೆಲಸ ಇದ್ರೆ ಡ್ರೈವರ್ ಇಲ್ಲ ಸಮಸ್ಯೆಯಿಂದ ಗಾಡಿ ನಿಂದಿರ್ಸ್ಬೇಕಾಗಂದೈತೆ ನೋಡ್ರಿ. ನಂಗೆ ಭಾಳ ಬೇಜಾರಾಗ್ತೈತೆ ಅದು ಮನುಷ್ಯನಂದಾಗ. ಈಗಿನ ಕಾಲದಾಗ ಡ್ರೈವರ್ಗಳು ಸಿಗೋದು ಭಾಳ ಕಷ್ಟ ಐತ್ರಿ. ಸಿಕ್ಕರು ಕೂಡ ಕುಡಿದೇ ಇರೋರು ಸಿಗೋದಂದ್ರೆ ಇನ್ನೂ ಭಾಳ ಕಷ್ಟ ಐತ್ರಿ. ದೂರಕ್ಕೆ ತನ್ನ ಕಾರಣ ಕೆಲವರು ರೀಸನ್ ಮಾಡ್ತಾರೆ, ಕೆಲವೊಬ್ಬರು ಇಲ್ಲ ನಮ್ಗೆ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದು ಕಾರಣಗಳಿಂದ ಕೆಲವೊಬ್ಬರು ಡ್ರೈವರ್ಗಳು ಇರ್ತಾರೆ, ಹಗಲು ಹೊತ್ತು ಕುಡಿತಾರೆ, ರಾತ್ರಿ ಅಷ್ಟನ್ನೇ ಕುಡ್ಕೋಲ್ರ. ಹಗಲು ಹೊತ್ತರ ಚೆಂದಾಗಿ ಗಾಡಿ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾವು ಅನ್ಕೋತೀವಿ. ಆದರೆ ಅವರು ಡೇ ಟೈಮು ಕುಡಿತಾರೆ. ಮೊದಲೇ ಬೆಂಗಳೂರು ಸಿಟಿ ಒಳಗೆ ಟ್ರಾಫಿಕ್ ಪೊಲೀಸ್ಗಳು ಸಿಕ್ಕಂತೂ ಅಷ್ಟು ಸುಲಭ ಇಲ್ಲರಿ. ನಮ್ಮ ಸೈಡ್ ಅಂದರೆ ಏನೋ ಒಂದು ಹೇಳ್ಕೊಂಡು ಏನೋ ಮಾಡ್ಕೋಬೋದು. ಕಾಡೆ ಮಂದಿ ಸಿಕ್ಕರೆ ಮುಗಿತು. ಯಾಕಂದ್ರೆ ಲೈಸೆನ್ಸ್ ಇದ್ರೂ ಕುಡ್ದಾರನೂ ಒಂದು ಕಂಪ್ಲೇಂಟ್ ಸಿಕ್ಕರೆ ಸಾಕು, ಭಾಳ ದೊಡ್ಡ ಸಮಸ್ಯೆಗಳು ಆಗ್ತಾವೆ. ಹಾಗಾಗಿ ನಮಗೆ ಹಗಲು ಹೊತ್ತು ಕುಡಿಯೋರೋದು ಬೇಡಪ್ಪ. ಬೇಕಾದ್ರೆ ರಾತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಪಾಡಿಗೆ ಅವ್ರ ಲೈಫ್ ಹೆಂಗೈತೆ ಅವ್ರವ್ರ ಇಷ್ಟ, ನಾವೇನು ಬೇಡ ಅನ್ನೋಕ್ಕೆ ಹೋಗಲ್ಲ ಅವ್ರ ಪರ್ಸನಲ್ ವಿಷಯಕ್ಕೆ. ಹಾಗಾಗಿ ಟ್ರ್ಯಾಕ್ಟರ್ ಡ್ರೈವರ್ ಸಿಗದೇ ಇರೋದಕ್ಕೆ ಆ ಗಾಡಿ ನಿಂತೈತಿ. ಇದೊಂದೇ ಗಾಡಿ ಕೆಲಸ ಮಾಡತ್ತೈತಿ. ಏನು ಮಾಡ್ಬೇಕು ರೀ, ಒಂದು ಸರಿ ಎಲ್ಲ ಕೂಡ ನೆನ್ಪು ಮಾಡ್ಕೊಂಡು ಭಾಳ ಬೇಜಾರಕ್ಕಾವ. ನಾವು ಹೊರ ಬಂದಿದ್ದು ಭಾಳ ದಿನ ಆಗಿತ್ತಲ್ಲ, ಅವರಪ್ಪ ಡೋಸಿಂಗ್ ಮಾಡೋದು ನೋಡಿದ್ದಿಲ್ಲ ಅಂಥೇಳಿ. ನಮ್ಮ ಚಿನ್ನ ನೋಡಿ ಹೋಗಿ ಅವರಪ್ಪ ಗಾಡಿಯಾಗ ಕುಂತಾಗಿ ಬರೋಕವಳು ಖುಷಿ ಆಯ್ತು. ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಾಳ ಸ್ವಲ್ಪ ಕಡೆನ. ನಾವು ಸ್ವಲ್ಪ ಹೊತ್ತು ನಳ್ಳಿ ಕುಂತು ಹೋದ್ರೆ ಆಯ್ತು ಅಂತ ಬಂದಿದ್ದು ನೋಡ್ರಿ. ಹಿಂಗೆ ಮಾಡ್ತಾರೆ ನೋಡ್ರಿ ಮನ್ಯಾಗ ಡೋಸರ್ನ ಕೆಲಸ. ನಿಮ್ಮ ಮನೆಗೆ ಯಾರು ಡ್ರೈವರ್ಗಳು ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ದಾವಣಗೆರೆ ಸಿಕ್ಕಾದ್ಮೇಲೆ ಸ್ವಲ್ಪ ಮನೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಹಾಗಾಗಿ ಹೊರಗಡೆ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗುತ್ತೆ. ಎಲ್ಲ ಸ್ವಲ್ಪ ಇಲ್ಲಿ ಬಂದಾಗ ಸ್ವಲ್ಪ ಅಲರ್ಜಿ ಚಾಲು ಆಯಿತು. ಹಾಗಾಗಿ ಮನೆಯೆಲ್ಲ ಗೂಳಿ ಆಗಿ ಆಗ್ತೈತೆ. ಹಾಗಾಗಿ ಮತ್ತೆ ಸ್ವಲ್ಪ ವಿಡಿಯೋ ಹಾಕೋದು ಒಂದು ಸ್ವಲ್ಪ ಭಾಳ ಲೇಟ್ ಆಯ್ತು. ಇಲ್ಲಿ ಬಂದು ಮೊದಲೇ ಸರಿ ಒಂದು ಟ್ರೈನ್ ಬರೋದನ್ನು ನೋಡಕತ್ತ ನೋಡ್ರಿ. ಅಷ್ಟು ದಿನ ಅಲ್ಲಿ ನೋಡ್ತಿದ್ವಿ. ಇಲ್ಲಿ ಬಂದ ಫಸ್ಟ್ ಟೈಮ್ ಟ್ರೈನ್ ನೋಡಕ್ಕ ನೋಡ್ರಿ ಹತ್ತಿರದಿಂದ. ಹಾಯ್ ಬಾಯ್ ಮಾಡ್ಚೇನು. ಹಾಯ್ ಮಾಡಿ ಎಲ್ಲರಿಗೆ ಬಾಯ್. ಸರಿಯಾಗಿ ಬರೋವಲ್ದ ವಿಡಿಯೋ. ಭಾಳ ದಿನಕ್ಕೆ ಬಂದೆ ಹೊರಗೆ. ಅಪ್ಪ ಮಗಳು ಅಬ್ಬದೆ ಮನೆಗೆ ಹೋಗೋಣ ಬಾ, ಮನೆಗೆ ಹೋಗೋಣ ಬಾ ಚಿನ್ನ. ಮನೆಗೆ ಹೋಗಿಲ್ವಾ? ಮನೆಗೆ ಹೋಗಿಲ್ವಾ? ಆಕಿ ಖುಷಿ ಆಗ್ಬಿಟ್ಟೈತಿ. ಮನೆಗೆ ಹೋಗ್ಬಿಟ್ರಿ ವಾರ 15 ದಿನ ಆಗಿತ್ತಾನ. ಮನೆಗೆ ಹೋಗ್ರಿ ಹೋಗ್ಬಿಟ್ರಿ ನೀವು ಮಕ್ಕಳ ಬೇಡ. ಬಾ ಹೋಗೋಣ ಮನೆಗೆ. ಅಲ್ಲಂದ್ರೆ ಮನೆ ಕಡೆನೇ ಕೆಲಸ ಮಾಡ್ತಿದ್ರಿ. ಅವಾಗ ಹೋಗ್ತಿದ್ಲು ಗಾಡಿ ಮ್ಯಾಗ. ಅವ್ರ ಪಪ್ಪನ ಕೂಡ ಇಲ್ಲಿ ಬಂದು ಎಲ್ಲಿ ಹೋಗಿದ್ದೇ ಇಲ್ಲಲ್ಲ. ಹಂಗಾಗಿ ಇವತ್ತು ಹೋಗಿದ್ದಾಳ. ಎಷ್ಟು ಕರೆದ್ರು ಬರೋವಳು, ಗಾಡಿ ಬಿಟ್ಟು ಬರೋವಳು, ಪಪ್ಪನ ಬಿಟ್ಟು ಬರೋವಳು. ಹಂಗೆ ಸ್ವಲ್ಪ ಹೊತ್ತು ಅಲ್ಲೇ ಕುಂತೀವಿ ನೋಡ್ರಿ. ಕುಂತಾದ್ಮೇಲೆ ಮನೆಗೆ ಬಂದ್ವಿ. ಇಲ್ಲಿ ಬಂದ್ಬೇಕು ನೋಡ್ರಿ. ಎಲ್ಲರೆಲ್ಲ ಜೋಡಿಯಾರು ಚಪ್ಪಲಿ ತೊಗೊಂಡು ಆಟ ಆಡಕತ್ತಿದ್ಲು. ಕೂಡ ಸುಮ್ಮನೆ ಸ್ವಲ್ಪ ಹೊತ್ತಾಕಿ ಆಟ ಆಡೋದು ನೋಡ್ಕೊಂತ ಕೂತ್ಕೊಂಡೆ. ವಿಷಯ ಏನಪ್ಪ ಅಂತಂದ್ರೆ, ಇವತ್ತಿಗೆ ನಮ್ಮ ಗಾಡಿ ತೊಗೊಂಡು 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷ ಸ್ಟಾರ್ಟ್ ಆಯ್ತು ರೀ. ಪ್ರತಿ ವರ್ಷ ನಮ್ಮ ಗಾಡಿ ಪೂಜೆ ಅಂದ್ರೆ ಬರ್ತ್ಡೇ ಥರ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ಸರಿನೂ ಗಾಡಿದು ಸೆಲೆಬ್ರೇಟ್ ಮಾಡಬೇಕಾದ್ರೆ ಒಂದು ದಿನ ಪೂರ್ತಿ ನಾವು ಸುಟ್ಟಿ ತೊಗೊಂಡು ಬಲೂನ್ ಕಟ್ಟಿ ರಿಬ್ಬನ್ ಕಟ್ಟಿ ಎಲ್ಲನೂ ಗಾಡಿ ತೊಳ್ಕೊಂಬಂದು ಎಲ್ಲನೂ ಕ್ಲೀನ್ ಮಾಡಿ ಕಾಸು ಸೆಲೆಬ್ರೇಟ್ ಮಾಡ್ತಿದ್ವಿ ನಾವು. ಖರೆ ಈ ವರ್ಷ ಏನಾಗ್ಬಿಟ್ಟೈತೆ ರೀ, ದುಡ್ಡಿನ ಪ್ರಾಬ್ಲಮ್ಮು, ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮಿಂದ ಏನು ಮಾಡೋಕ್ಕಾಗಲ್ಲ. ಬರೀ ಒಂದು ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದೀವಿ ರೀ. ಅದು ಹಚ್ಚ್ರಿ, ಇದಕ್ಕಿಂತ ಗ್ರ್ಯಾಂಡ್ ಆಕೈತಿ ಈ ವರ್ಷ ನೋಡಿ. ಫಸ್ಟ್ ಟೈಮ್ ಅಷ್ಟು ಸಿಂಪಲ್ ಆಗ್ತೈತಿ. ಒಂದಿನ ರಜೆ ತೊಗೊಂಡ್ಬಿಡ್ತಿದ್ವಿ ನಾವು. ಅದ್ರ ದಿನ ಅದು ರೆಡಿ ಮಾಡ್ತಿದ್ವಿ.
ಅದೇನು ಸಾಂಗ್ ಹಾಡತ್ತಿಲ್ಲ ನೀನು ಇಬ್ರು ತಿರುಗಿಸ್ರಿ ಒಂದೊಂದು ಊರಿನ ಭಾಷೆ ಒಂದೊಂದು ಥರ, ಒಬ್ಬೊಬ್ಬ ವ್ಯಕ್ತಿಯ ಮನಸ್ಸಿನ ಪರಿಸ್ಥಿತಿಗಳು ಒಂದೊಂದು ಥರ, ಒಬ್ಬೊಬ್ಬರ ಅನಿಸಿಕೆ ಒಂಥರ, ಭಾವನೆಗಳು ಒಂಥರ, ಅವ್ರ ಸ್ವಭಾವಗಳು ಒಂಥರ. ಹಂಗೆ ನೋಡ್ರಿ ಎಲ್ಲರ ಜೀವನದಾಗೆಲ್ಲ ಒಂದೊಂದು ಥರಗಳಾಗೆ ನಡ್ಕೊತ ಹೋಗ್ತೈತಿ. ನಾವು ಎಲ್ಲಿ ಯಾರ ಜೊತೆ ಯಾವಾಗ ಯಾವ ರೀತಿ ಬದುಕ್ತಿರ್ತೀವಲ್ಲ ಆ ಜೀವನಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗಿರ್ತೈತಿ. ಹಾಗಾಗಿ ಇವತ್ತಿಂದ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ತಪ್ಪು ಸರಿ ಅನಿಸಿದ್ರ ಬಗ್ಗೆ ದಯವಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋಗಳು ತುಂಬ ಲೇಟಾಗಿ ಹಾಕಿದ್ದಕ್ಕೆ ಸಾರಿ ಕೇಳತ್ತೇನೆ ರೀ ನಾನು, ಯಾಕಂದ್ರೆ ಬೇಕು ಅಂತ ಏನು ಬಿಟ್ಟಿದ್ದಲ್ಲ. ಹೇಳಿಲ್ಲಲ್ರಿ ಈಗಾರ ಹೇಳಿದ್ದು ನೋಡಿರಿ, ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಕೆಲವೊಂದು ಟೈಮ್ಗಳು ತಡೆ ಹಿಡಿತಾವ. ನಾನು ಹಿಂದಿನ ವಿಡಿಯೋದಾಗ ಒಂದು ಸರಿ ಇದು ಮಾತು ಹೇಳಿದ್ದೀನಿ ನಾನು, ದೇವ್ರು ಬರ ಕೊಟ್ಟರು ಪೂಜಾರಿ ಬರ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಆಗೈತಿ. ಯಾವುದು ಬೇಕಂತ ಬಿಡುವಂಥ ಅದ್ರೊಳಗೇನಿಲ್ಲ. ಮಾಡೋ ಆಸೆಯಿಂದ ಮಾಡಕತ್ತೇವಪ್ಪ ಅಂತಂದ್ರೆ ಮಾಡತ್ತೇವೆ. ಕೆಲವೊಂದು ಕಷ್ಟಗಳು ಹೆಂಗೆ ಬಿಡ್ತಾರೆ ನಮಗೆ ಕೈ ಹಿಡಿದಿಲ್ಲ, ಕೆಲವೊಂದು ಸಂದರ್ಭಗಳು ಅವು ಕೂಡ ನಮ್ಮ ಕೈ ಬಿಡ್ತಿರ್ತಾವೆ. ಹಾಗಾಗಿ ಕೆಲವೊಂದು ಟೈಮ್ ವಿಡಿಯೋ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ಅಷ್ಟು ಬಿಟ್ಟರೆ ಏನು ಉದ್ದೇಶ ಬಿಡುವಂಥದ್ದು. ದಯವಿಟ್ಟು ಮತ್ತೊಂದು ಸರಿ ಎಲ್ಲರಿಗೂ ಸಾರಿ ಕೇಳಾಕತ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ರೀ. ನಮ್ಮ ಗಾಡಿ ಬರ್ತ್ಡೇ ಯಾವ ರೀತಿ ಇತ್ತು, ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಯಾರು ಮರೆಯೋಕ್ಕೆ ಹೋಗಬೇಡ್ರಿ. ಸಿಂಪಲ್ಲಾಗಿ ಅಗದಿ ಸಾದಾ ಸೀದವಾಗಿ ನಮ್ಮದೊಂದು ಈ ಒಂದು ಸೆಲೆಬ್ರೇಷನ್ ಆಯಿತು. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೇನೆ ರೀ. ಎಲ್ಲ